ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ದೋಹೆಗಳು ಮತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಮಹಾ ಅಜಯ ಸಂಸಾರ ರಿಪು ಜೀತಿ ಸಕಯಿ ಸೋಬೀರ ಜಾಕೆ ಅಸ ಕಥ ಹೋಯಿ ದೃಢ ಸುನಹು ಸಖಾ ಮತಿ ಧೀರ सुनी प्रभु बचन विभीषण हरषि गहे पद कंज येहि मिस मोहि उपदेसेहु राम कृपा सुख पुंज उत पचार दस कंधर इत अंगद हनुमाना लरत निसाचर भालु कपि करी निज निज प्रभु आना सुर ब्रह्मादि सिद्ध मुनि नाना देखत रन नभ छड़े बिमाना हमहु उमा रहे तेहि संगा देखत रामचरित रन रंगा सुभट समर रस दुहु दिसी माते कपि जयशील राम बल ताते एक एक सन भीरहि पचारहि एकन एक मर्दी मही पारहि मारहि काटहि धरहि पछारहि सीस तोरी सीसन्ह सन मारहि उदर बिदारहि भुजा उपारहि गही पद अवनी पटकी भट डारहि निसिचर भट मही गाढ़हि भालू ऊपर ढारी देहि बहु बालू बीर बली मुख जुद्ध विरुद्धे देखियत विपुल काल जनु ಕ್ರುದ್ಧೆ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಏನು ಹೇಳ್ತಾ ಇದ್ದಾರೆ, ರಾಮನಿಗೆ ವಿಭೀಷಣ ಹೇಳ್ತಾನೆ, ರಥನೇ ಇಲ್ಲದೆ ನೀವು ಯುದ್ಧಕ್ಕೆ ಹೊರಟಿದ್ದೀರಲ್ಲ ಅಂತಂದ್ಬಿಟ್ಟು. ಆಗ ರಾಮ ಹೇಳ್ತಾನೆ, ವಿಜಯವನ್ನು ಪಡೆಯೋದಕ್ಕೆ ಅಗತ್ಯವಾಗಿರುವಂಥ ರಥನೇ ಬೇರೆ, ಶೌರ್ಯ ಧೈರ್ಯನೇ ಅದರ ಗಾಲಿಗಳು, ಸತ್ಯಶೀಲಗಳೇ ಅದರ ದೃಢವಾದಂತಹ ಧ್ವಜ ಪತಾಕೆಗಳು, ಬಲ ವಿವೇಕ ದಮ ಪರೋಪಕಾರ ಇದು 4 ತುರಗಗಳು, ಕ್ಷಮೆ ದಯೆ ಸಮತೆ ಅನ್ನುವಂಥ ಹಗ್ಗದಿಂದ ಅದೆಲ್ಲ ಮಾಡಿದ್ದಾರೆ. ಈ ರೀತಿ ಅವನು ಹೇಳ್ತಾ ಇರೋ ರಥನೇ ಬೇರೆ. ಮನಸ್ಸು ತೂಣೀರ ಆದರೆ ಯಮ ಶಮ ನಿಯಮಗಳಿದೆಯಲ್ಲ, ಅದು ಅದರ ಬಾಣಗಳು. ಮತ್ತೆ ಬ್ರಾಹ್ಮಣರು ಮತ್ತೆ ಗುರುಗಳ ಪೂಜೆ ಮಾಡೋದಿದೆಯಲ್ಲ, ಅದೇ ಅಭೇದ್ಯ ಕವಚ. ಇದಕ್ಕೆ ಸರಿಸಮನಾದಂತಹ ವಿಜಯೋಪಾಯ ಬೇರೆ ಒಂದಿಲ್ಲ. ಇದೆಲ್ಲ ಇತ್ತು ಅಂತಂದ್ರೆ, ಅಂದ್ರೆ ಇಂಥ ರಥ, ಧರ್ಮದ ರಥ ಇರಬೇಕಾದ್ರೆ ಅಂಥವನನ್ನ ಯಾರೂ ಜಯಿಸೋದಕ್ಕಾಗೋದಿಲ್ಲ, ಅವನಿಗೆ ಶತ್ರುಗಳೇ ಇರೋದಿಲ್ಲ ಅಂತೆಲ್ಲ ರಾಮ ಹೇಳ್ತಾನೆ. ಓ ಧೀರಮತಿ ಸಖನೆ, ಇಂಥ ದೃಢವಾದ ರಥ ಇರುವಂಥ ಬಲಶಾಲಿ, ಈ ಸಂಸಾರ ಅನ್ನುವಂತಹ ಅಂದ್ರೆ ಏನು, ಹುಟ್ಟು ಸಾವು ಅನ್ನೋದನ್ನ ಸಂಸಾರ ಅಂತ ಹೇಳ್ತಾರೆ. ಈ ಹುಟ್ಟು ಸಾವು ಅನ್ನುವಂತಹ ಮಹಾ ದುರ್ಜಯವಾದ ಶತ್ರುವನ್ನು ಕೂಡ ಗೆಲ್ಬಹುದು. ಇನ್ನು ಸಾಮಾನ್ಯವಾದ ಶತ್ರುಗಳನ್ನು ಗೆಲ್ಲೋದಕ್ಕೆ ನಮ್ಗೇನು ಕಷ್ಟ ಆಗುತ್ತಾ ಅಂತ ಹೇಳ್ತಾ ಇದ್ದಾನೆ. ಶ್ರೀರಾಮಚಂದ್ರ ಈ ರೀತಿ ಮಾತಾಡಿದ್ದನ್ನು ಕೇಳಿ ವಿಭೀಷಣ ತುಂಬನೇ ಸಂತೋಷ ಪಟ್ಕೊಂಡು ಅವನ ಪಾದ ಪದ್ಮಗಳಲ್ಲಿ ತನ್ನ ತಲೆಯನ್ನು ಇಟ್ಟು ಅವನು ಈ ರೀತಿ ಹೇಳ್ತಾನೆ, ಕೃಪಾನಿಧೆ ಕೃಪಾನಿಧಾನ ಶ್ರೀರಾಮ, ಈ ನೆಪದಿಂದ ನನಗೊಂದು ಅಮೂಲ್ಯವಾದಂತಹ ಉಪದೇಶವನ್ನು ನೀನು ಕರುಣಿಸಿದ್ಯಾ. ನೋಡಿ, ಭಗವಂತ ಮತ್ತೆ ಭಕ್ತರು ಮಾತಾಡಿದ್ರೆ ಉಪದೇಶ ಇರುತ್ತೆ, ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿಯನ್ನು ಇಟ್ಕೊಂಡಿರ್ಬೇಕಷ್ಟೇನೆ. ಅವ್ರು ಏನೇ ಮಾತಾಡಿದ್ರು ಕೂಡ ನಮ್ಮ ಒಳಿತಾಗಬೇಕು, ಆ ರೀತಿಯ ಮಾತುಗಳನ್ನೇ ಆಡೋದು. ಸೊ ಇಲ್ಲಿ ಅಮೂಲ್ಯವಾದಂಥ ಉಪದೇಶವನ್ನು ನೀನು ಈ ನೆಪದಿಂದ ಆದರೂ ನನಗೆ ಕರುಣಿಸಿದ್ಯಾ. ಈ ಕಡೆ ರಾವಣ ಏನು ಮಾಡ್ದ, ಶತ್ರುಗಳನ್ನೆಲ್ಲ ಅವನು ಬೈಯೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಇಲ್ಲಿ ಅಂಗದ ಹನುಮಂತ ಇವರೆಲ್ಲ ಶತ್ರು ಯೋಧರನ್ನ, ಅಂದ್ರೆ ಶತ್ರುಗಳ ಪಕ್ಷದಲ್ಲಿ ಯಾರೆಲ್ಲ ಯೋಧರಿದಾರೋ ಅವರನ್ನೆಲ್ಲ ಬೈದು ಯುದ್ಧಕ್ಕೆ ಅವರು ರೆಡಿ ಆಗ್ತಾರೆ. ರಾಕ್ಷಸರು ವಾನರ ಬಲ್ಲೂಕಗಳು ತಮ್ಮ ತಮ್ಮ ಒಡೆಯನನ್ನ, ಅಂದ್ರೆ ರಾಕ್ಷಸರು ರಾವಣನನ್ನ, ವಾನರ ಬಲ್ಲೂಕಗಳು ರಾಮನನ್ನ, ಇವರೆಲ್ಲ ತಮ್ಮ ತಮ್ಮ ಒಡೆಯರಲ್ವಾ, ಅವರಿಗೆ ಜಯ ಜಯಕಾರವನ್ನು ಮಾಡ್ತಾ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು, ಅನೇಕ ಸಿದ್ಧರು ಮುನಿಗಳು ಇವರೆಲ್ಲ ಕೂಡ ವಿಮಾನವನ್ನ ಏರಿ ಆಕಾಶದಲ್ಲಿ ಇತ್ಕೊಂಡು ಯುದ್ಧವನ್ನ ನೋಡ್ತಾ ಇದ್ದಾರೆ. ಇವಾಗ ಏನಾಗುತ್ತೋ ಅಂತ ದೇವತೆಗಳಿಗೂ ಕೂಡ ಕುತೂಹಲ ಇರುತ್ತಲ್ವಾ, ಯಾಕಂದ್ರೆ ಅವರ ಕಷ್ಟವನ್ನ ದೂರ ಮಾಡೋದಕ್ಕೋಸ್ಕರನೇ ಶ್ರೀರಾಮ ಈಗ ಅವತಾರವನ್ನ ತಗೊಂಡಿರೋದು. ಸೊ ಯಾವ ರೀತಿ ಯುದ್ಧ ನಡೆಯುತ್ತೆ ಅಂತ ನೋಡೋದಕ್ಕೋಸ್ಕರ ಅವರು ಆಕಾಶದಲ್ಲಿ ಇದ್ದವರು ಯುದ್ಧವನ್ನ ನೋಡ್ತಾ ಇದ್ದಾರೆ.
ಶಿವ ಹೇಳ್ತಾನೆ, ಉಮೆ, ಆ ದೇವಮುನಿಗಳ ಗುಂಪಿನಲ್ಲಿ ನಾನೂ ಇದ್ದು ಶ್ರೀರಾಮನ ರಣರಂಗ ವಿಶೇಷವನ್ನ, ಶೌರ್ಯ ಪ್ರದರ್ಶನದ ಲೀಲೆಯನ್ನು ನಾನು ವೀಕ್ಷಣೆ ಮಾಡ್ತಾ ಇದ್ದೆ ಅಂತಂದ್ಬಿಟ್ಟು ಇಲ್ಲಿ ಶಿವ ಹೇಳ್ತಾ ಇದ್ದಾರೆ. ಈ ಎರಡೂ ಕಡೆಯ ತುಂಬಾನೇ ಶಕ್ತಿಶಾಲಿಗಳಿದ್ರು, ಅಂಥ ರಣೋನ್ಮತ್ತವಾಗಿತ್ತು ಆ ಎರಡು ಕಡೆಯ ಸೈನ್ಯದವರು. ವಾನರರಿಗೆ ಎಲ್ಲೆಲ್ಲೂ ಕೂಡ ಗೆಲುವೇನೆ. ಯಾಕೆ ಅಂತಂದರೆ ಅವರಿಗೆ ಧರ್ಮ ಸ್ವರೂಪನಾದಂತಹ ಶ್ರೀರಾಮನ ಬಲ ಸಿಕ್ಕಿತ್ತು. ಎರಡೂ ಪಕ್ಷದ ಯೋಧರೂ ಕೂಡ ಒಬ್ಬರನ್ನೊಬ್ಬರು ಮೂದಲಿಸ್ಕೊಳ್ತಾ ಬೈಕೊಳ್ತಾ ಒಬ್ರಿಗೊಬ್ಬರು ಮರ್ದಿಸಿ, ಅಂದರೆ ಎಲ್ಲ ಮುರಿದು ನೆಲಕ್ಕೆ ಒಗಿತಾ ಇದ್ರು. ಕೇಳಬೇಕಾ, ಅವರ ಶರೀರ ದಡುತಿ ದೇಹ, ಅಂದರೆ ತುಂಬ ದೊಡ್ಡ ದೊಡ್ಡ ದೇಹಗಳನ್ನು ಇಟ್ಕೊಂಡಿದ್ದಂಥವ್ರು. ಅವರು ಒಬ್ಬರನ್ನೊಬ್ಬರನ್ನು ಎತ್ತಿ ಎತ್ತಿ ಅವರು ಮುರಿದು ನೆಲಕ್ಕೆ ಎಸಿತಾ ಇದ್ದಾರೆ. ಅವರು ಹೊಡೆದು ಕಡಿದು ಬಡಿದು ಕತ್ತರಿಸಿ ಹಿಡಿದು ನೆಲಕ್ಕೆ ಕುಕ್ಕಿ ತಲೆಯನ್ನು ತರೆದು ಆ ತಲೆಯನ್ನೇ ಆ ತಲೆಯಿಂದಾನೇ ಇನ್ನೊಬ್ಬರನ್ನ ಬೇರೆಯವರನ್ನ ಕೊಲ್ತಾ ಇದ್ರು. ಹೊಟ್ಟೆಗಳನ್ನು ಸೀಳ್ತಾ ಇದ್ರು, ಭುಜಗಳನ್ನು ಕೀಳ್ತಾ ಇದ್ರು, ಯೋಧರ ಕಾಲುಗಳನ್ನು ಹಿಡಿದು ನೆಲಕ್ಕೆ ಕುಕ್ತಾ ಇದ್ರು. ರಾಕ್ಷಸ ಯೋಧರನ್ನ ಬಲ್ಲೂಕಗಳು ನೆಲದಲ್ಲಿ ಹೂಳಿ ಅದರ ಮೇಲೆ ಮರಳನ್ನ ಚೆಲ್ತಾ ಇದ್ರು. ಯುದ್ಧದಲ್ಲಿ ಶತ್ರುಗಳ ವಿರುದ್ಧ ನಿಂತಿದ್ದಂತಹ ವೀರ ವಾನರರು ತುಂಬ ಕೋಪ ಮಾಡಿಕೊಂಡು, ಬೇಕಾದಷ್ಟು ವಾನರರು ಕಾಲರ ಹಾಗೆ ಅವರು ಕಾಣಿಸ್ತಾ ಇದ್ರು. ಕಾಲನೇ ಈ ರೂಪವನ್ನು ತಗೊಂಡು ಬಂದಿದೆಯೇನೋ ಅನ್ನೋ ರೀತಿ, ಅಂದರೆ ಅವರನ್ನೆಲ್ಲ ಸಂಹಾರ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಆ ರೀತಿ ನಿಂತು ರಾಕ್ಷಸ ಯೋಧರನ್ನ ಕೊಂದು ನೆಲಕ್ಕೆ ಉರುಳಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಕೇಳ್ತಾ ಇದ್ರೆ ನಮ್ಮ ಕಣ್ಮುಂದೆ ಆ ಚಿತ್ರ ಬರ್ತಾ ಇದೆ ಅಲ್ವಾ. ಸೊ ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.